ಗೋಲ್ಡ್ ಕೇಸ್ನಲ್ಲಿ ಅರೆಸ್ಟ್ ಆಗಿರೋ ರನ್ಯಾಗೆ ಬಿಗ್ ಶಾಕ್. ರನ್ಯಾ ವಿರುದ್ಧ ಕೋರ್ಟ್ ಮೆಟ್ಟಲೇರಿದ್ದಾರೆ ಪತಿ ಜತಿನ್ ಹುಕ್ಕೇರಿ. ರನ್ಯಾ ಜೊತೆ ಸಂಬಂಧ ಮುರಿದುಕೊಳ್ಳುವುದಕ್ಕೆ ಜತಿನ್ ನಿರ್ಧರಿಸಿದ್ದಾರೆ. ಇಂದು ವಿಚ್ಛೇದನ ಅರ್ಜಿ ಸಲ್ಲಿಕೆ ಮಾಡ್ತಾರೆ ಪತಿ ಜತಿನ್ ಹುಕ್ಕೇರಿ. ಮದುವೆಯಾದಾಗಿನಿಂದ ರನ್ಯಾ ಜೊತೆ ಒಂದಿಲ್ಲೊಂದು ಗಲಾಟೆ ಮಾಡಿಕೊಳ್ತಾನೆ ಇದ್ದಾರೆ. ರನ್ಯಾ ರಾವ್ಳಿಂದ ಅಂತರ ಕಾಯ್ದುಕೊಂಡಿದ್ದು ಪತಿ ಜತಿನ್. ರನ್ಯಾಳಿಂದ ಡಿವೋರ್ಸ್ ಪಡೆಯೋದಕ್ಕೂ ಕೂಡ ಈಗ ಮುಂದಾಗಿದ್ದಾರೆ. ಇನ್ನು ಇಂಥ ಪತ್ನಿ ಜೊತೆ ಯಾರಿರ್ತಾರೆ? ಒಂದು ಕಡೆ ಗೋಲ್ಡ್ ಸಂಕಷ್ಟ, ಜೈಲಿನಲ್ಲಿದ್ದಾರೆ. ಪತಿ ಹೆಸರು ಪದೇ ಪದೇ ಬರ್ತಾನೇ ಇದೆ. ಪತಿ ಒಬ್ಬ ಉದ್ಯಮಿ, ಪತ್ನಿ ಹೀಗೆ ಅಂತ ಗೊತ್ತೇ ಇರಲಿಲ್ಲ. ನೋ ಸೆಲೆಬ್ರಿಟಿ, ಏನೋ ನಟಿ ಅಂತ ಹೇಳಿ ಮದುವೆ ಆಗಿದ್ದಾರೆ. ಈಗ ಅವರಿಗೆ ಈ ರನ್ಯಾ ರಾವ್ನ ಅಸಲಿ ಎತ್ತು ಗೊತ್ತಾಗಿದೆ. ಪದೇ ಪದೇ ಜಗಳ, ಇನ್ನೊಂದು ಮತ್ತೊಂದು, ಯಾಕಾಗಿವೆಲ್ಲ ಅಂಥೇಳಿ ಜಾಮೀನು ಒಂದು ಕಡೆಯಿಂದ ರನ್ಯಾ ರಾವ್ ಸಿಕ್ಕಿಲ್ಲ, ಇನ್ನೊಂದು ಕಡೆಯಿಂದ ಪರ್ಸ್ನಲ್ ಲೈಫಲ್ಲೂ ಕೂಡ ಈ ಥರದ ಪ್ರಾಬ್ಲಮ್ಗಳು. ಹಾಗಾಗಿ ಡಿವೋರ್ಸ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ರನ್ಯಾ ವಿರುದ್ಧ ಕೋರ್ಟ್ ಮೆಟ್ಟಲೇರ್ತಾ ಇದ್ದಾರೆ ಪತಿ ಜತಿನ್ ಹುಕ್ಕೇರಿ. ರನ್ಯಾ ಜೊತೆ ಸಂಬಂಧವನ್ನು ಮುರಿದುಕೊಳ್ಳೋದಕ್ಕೆ ಜತಿನ್ ನಿರ್ಧರಿಸಿದ್ದಾರೆ ಅನ್ನೋ ಮಾಹಿತಿಯೂ ಕೂಡ ಇದೆ. ಸಂದೇಶ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಸಂದೇಶ್, ಈಗ ಶಾಕ್ಗಳ ಮೇಲೆ ಶಾಕ್ ಅಂತ ಹೇಳ್ಬೋದೇನಪ್ಪ ರನ್ಯಾಗೆ? ಒಂದು ಕಡೆ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ, ಜಾಮೀನು ಸಿಗ್ತಾ ಇಲ್ಲ. ಇನ್ನೊಂದು ಕಡೆ ಪರ್ಸನಲ್ ಲೈಫಲ್ಲೂ ಕೂಡ ಹೀಗೆ. ವಾಸುದೇವ್, ಖಂಡಿತವಾಗ್ಲು ಅಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಈಗ ಜಾಮೀನು ಅರ್ಜಿಗಳು ಕೂಡ ಸೆಷನ್ಸ್ ಕೋರ್ಟ್ ನಲ್ಲೂ ಕೂಡ ಈಗಾಗಲೇ ರದ್ದಾಗಿತ್ತು. ಅದಕ್ಕೂ ಮುನ್ನ ACMM ನ್ಯಾಯಾಲಯದಲ್ಲೂ ಕೂಡ ಈಗಾಗಲೇ ಅವರ ಜಾಮೀನು ಅರ್ಜಿ ರದ್ದಾಗಿತ್ತು. ಈಗ ಸದ್ಯ ಹೈಕೋರ್ಟ್ಗೆ ಜಾಮೀನು ಅರ್ಜಿ ಸಲ್ಲಿಕೆಯನ್ನ ಮಾಡಲಾಗಿದೆ. ಆದ್ರೆ ಅದರ ಮೇಲೆ ಮತ್ತೊಂದು ಶಾಕ್ ರನ್ಯಾ ರಾವ್ಗೆ ಎದುರಾಗಿರುವಂತದ್ದು. ಅಂದ್ರೆ ಇವತ್ತು ಕೌಟುಂಬಿಕ ನ್ಯಾಯಾಲಯದಲ್ಲಿ ರನ್ಯಾ ರಾವ್ ಪತಿ ಜತಿನ್ ಹುಕ್ಕೇರಿ ಅವರು ಈಗ ಏನು ವಿಚ್ಛೇದನಕ್ಕೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಅಂದ್ರೆ ಈ ಹಿಂದಿನಿಂದಲೂ ಕೂಡ ನಮ್ಮ ಮಧ್ಯೆ ಯಾವುದು ಕೂಡ ಎಲ್ಲವೂ ಕೂಡ ಸರಿ ಇರಲಿಲ್ಲ ಅಂತ ಹೇಳಿ ಈ ಹಿಂದೆ ಅವರು ಹೈಕೋರ್ಟ್ಗೆ ಸಲ್ಲಿಸಿದಂತಹ ಒಂದು ಪಿಟಿಷನ್ ಅಲ್ಲಿ ಈ ಎಲ್ಲಾ ಮಾಹಿತಿಗಳನ್ನ ಕೂಡ ಮೆನ್ಷನ್ ಮಾಡಿದ್ರು. ಅದೇ ನಿಟ್ಟಿನಲ್ಲಿ ಈಗ ಸದ್ಯ ಈಗ ವಿಚ್ಛೇದನಕ್ಕೆ ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು. ಹಾಗಾಗಿ ಕೌಟುಂಬಿಕ ನ್ಯಾಯಾಲಯದಲ್ಲಿ ಇವತ್ತು ಆ ಒಂದು ಏನು ವಿಚ್ಛೇದನಕ್ಕಾಗಿ ಅರ್ಜಿಯನ್ನ ಸಲ್ಲಿಕೆ ಮಾಡಿರೋದ್ರಿಂದ ರನ್ಯಾ ರಾವ್ಗೆ ಮತ್ತೊಂದು ಶಾಕ್ ಎದುರಾಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ವಾಸುದೇವ್, ಓಕೆ, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.